ಕಾರುಣ್ಯರಾಮ್ ಸಹೋದರಿ ಸಮೃದ್ಧಿ ರಾಮ್ಗೆ ನೆಮ್ಮದಿನೇ ಇಲ್ಲದಂತಾಗಿದೆ. ಆಕೆಯ ವಂಚನೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಸಾಲಗಾರರ ಕಾಟ ಹೆಚ್ಚಾಗ್ತಿದೆ ಅಂತ ಕಾರುಣ್ಯರಾಮ್ ಸಿಸಿಬಿಗೆ ದೂರು ಕೊಟ್ಟಿದ್ದೇ ತಡ. ಆಕೆಯ ಸಹೋದರಿಯ ವಂಚನೆಯ ಲೀಸ್ಟ್ಗಳು ಒಂದೊಂದಾಗಿ ರಿವೀಲ್ ಆಗ್ತಿದೆ. ಸ್ಯಾಂಡಲ್ವುಡ್ನಲ್ಲಿ ನಟಿ ಕಾರುಣ್ಯ ತಂಗಿಯ ಕಾಸಿನ ರಗಳೆ. ಆನ್ಲೈನ್ ಗೇಮ್ಗೆ ಸಿಲುಕಿ ಮೋಸ ಹೋದ್ರ ಸಮೃದ್ಧಿ ರಾಮ್. ಮೈ ತುಂಬಾ ಸಾಲ ಮಾಡಿ ಅಕ್ಕನ ಹೆಗಲಿಗೆ ಕಟ್ಟಿದ್ರ ತಂಗಿ ಸಮೃದ್ಧಿ. ಆನ್ಲೈನ್ ಬೆಟ್ಟಿಂಗ್ನಿಂದಾಗಿ ನಟಿ ಬಿಗ್ ಬಾಸ್ ಖ್ಯಾತಿಯ ಕಾರುಣ್ಯ ರಾಮ್ ಹಾಗೂ ಆಕೆಯ ಸಹೋದರಿ ಸಮೃದ್ಧಿ ಮಧ್ಯದ ಜಗಳ ಬೀದಿಗೆ ಬಂದಿದ್ದು ಅವರ ಕುಟುಂಬ ಛಿದ್ರವಾಗಿದೆ. ಸ್ವಂತ ತಂಗಿ ಸಮೃದ್ಧಿ ಸೇರಿ ಪ್ರತಿಭಾ ಶೆಟ್ಟಿ, ಪ್ರಜ್ವಲ್, ಕಪಿಲ್, ಸಾಗರ್ ಮತ್ತು ರಕ್ಷಿತ್ ಅನ್ನೋರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಕಮೆಂಟ್ ಹಾಗೂ ಮಾನಸಿಕ ಕಿರುಕುಳ ಆರೋಪ ಸಂಬಂಧ ನಟಿ ಕಾರುಣ್ಯರಾಮ್ ಸಿಸಿಬಿ ಪೊಲೀಸರಿಗೆ ದೂರು ನೀಡಿದ್ರು. ಅದರ ತನಿಖೆ ಬೆನ್ನಲ್ಲೇ ಪ್ರತಿಭಾ ಶೆಟ್ಟಿ ಕೂಡ ಸಮೃದ್ಧಿ ವಿರುದ್ಧ ವಂಚನೆ ಕೇಸ್ ನೀಡಿರುವ ವಿಷಯ ಬಯಲಿಗೆ ಬಂದಿತ್ತು. ಇದರ ಬೆನ್ನಲ್ಲೇ ಸಮೃದ್ಧಿಯ ಒಂದೊಂದೇ ಪುರಾಣ ಬೆಳಕಿಗೆ ಬಂದಿದೆ. 2025 ಆಗಸ್ಟ್ 11ರಂದು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಸಮೃದ್ಧಿ ವಿರುದ್ಧ ಎನ್ಸಿಆರ್ ದಾಖಲಾಗಿದೆ. ಕಪಿಲ್ ಬಳಿ 4 ಲಕ್ಷ ರೂಪಾಯಿ ಹಣ ಪಡೆದುಕೊಂಡಿದ್ದ ಸಮೃದ್ಧಿ ಕೇವಲ 2 ತಿಂಗಳು ಮಾತ್ರ ಸ್ವಲ್ಪ ಹಣ ನೀಡಿದ್ಲು. ಉಳಿದ ಹಣ ಕೇಳಿದ್ರೆ ಪ್ರತಿ ಬಾರಿ ಸಮೃದ್ಧಿ ಸಬೂಬು ಹೇಳ್ತಿದ್ಲಂತೆ. ಇದರಿಂದ ಬೇಸತ್ತು ಹೋಗಿದ್ದ ಕಪಿಲ್ ದುಡ್ಡು ವಾಪಸ್ ಕೊಡಿಸುವಂತೆ ದೂರು ನೀಡಿದ್ದು ಎನ್ಸಿಆರ್ ದಾಖಲಾಗಿದೆ. ಇನ್ನು ಕಾರುಣ್ಯರಾಮ್ ಸಿಸಿಬಿ ಪೊಲೀಸರಿಗೆ ಕೆಲ ಆರೋಪಿಗಳ ವಿರುದ್ಧ ದೂರು ನೀಡಿದ್ದಾರೆ. 2022ರಿಂದ ಸಮೃದ್ಧಿ ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ತೊಡಗಿಸಿಕೊಂಡಳು. ಮೇಕಪ್ ಸ್ಟುಡಿಯೋ ಮಾಡಲು ಸಮೃದ್ಧಿ ಮುಂದಾಗಿದ್ಲು. ಆದರೆ ಆನ್ಲೈನ್ ಬೆಟ್ಟಿಂಗ್ ಚಟದಿಂದಾಗಿ ಅತ್ತ ಗಮನ ನೀಡಲಿಲ್ಲ. 2022ರಲ್ಲಿ ಆನ್ಲೈನ್ ಬೆಟ್ಟಿಂಗ್ ನಲ್ಲಿ 25 ಲಕ್ಷ ರೂಪಾಯಿ ಹಣ ಕಳೆದುಕೊಂಡಿದ್ಲು. ಅಲ್ಲದೆ ನಮ್ಮ ಕುಟುಂಬದ 50ರಿಂದ 60 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮಾರಾಟ ಮಾಡಿ ನಮ್ಮ ಗಮನಕ್ಕೆ ಬರದಂತೆ ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಆ ಹಣ ಕಳೆದುಕೊಂಡಿದ್ದಾಳೆ. 2023ರಲ್ಲಿ ಸಮೃದ್ಧಿ ಸಾಕಷ್ಟು ಜನರಿಂದ ಸಾಲ ಪಡೆದಿರುವುದು ಗೊತ್ತಾಯಿತು. ಆ ಎಲ್ಲಾ ಹಣವನ್ನ ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಕಳೆದುಕೊಂಡಿದ್ದಾಳೆ. ಈ ವಿಚಾರ 2023ರಲ್ಲಿ ನನಗೂ ಮತ್ತು ನನ್ನ ತಂದೆ ತಾಯಿಗೆ ಗೊತ್ತಾಯಿತು. ಹೀಗಾಗಿ 2023ರಲ್ಲಿ ಆಕೆಯನ್ನ ಮನೆಯಿಂದ ಹೊರಹಾಕಿದ್ದೇವೆ. ಆಕೆ ನಮ್ಮ ಕುಟುಂಬದ ಸದಸ್ಯ ಅನ್ನೋದನ್ನ ಮರೆತಿದ್ದೇವೆ ಅಂತ ಕಾರುಣ್ಯರಾಮ್ ಹೇಳಿದ್ದಾರೆ. 2023ರಲ್ಲಿ ನನ್ನ ತಂಗಿ ವಿರುದ್ಧವೇ ನಾನು ದೂರು ನೀಡಿದ್ದೆ. ಆನ್ಲೈನ್ ಬೆಟ್ಟಿಂಗ್ ಗೀಳಿಗೆ ಬಿದ್ದಿರೋದಾಗಿ ಆರ್ ನಗರ ಠಾಣೆಗೆ ದೂರು ನೀಡಿದ್ದೆ. ಈಗ ಈ ಆರೋಪಿಗಳು ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಕಮೆಂಟ್ ಮಾಡ್ತಿದ್ದಾರೆ. ಈ ಮೂಲಕ ನನ್ನ ಘನತೆಗೆ ಧಕ್ಕೆ ತರುತ್ತಿದ್ದಾರೆ. ಇವರ ಕಿರುಕುಳದಿಂದ ನಾನು ಮಾನಸಿಕವಾಗಿ ನೊಂದಿದ್ದೇನೆ. ಇವರಿಂದಾಗಿ ಚಿತ್ರರಂಗದಲ್ಲಿ ನಾನು ಸಾಕಷ್ಟು ಅವಕಾಶಗಳನ್ನು ಕಳೆದುಕೊಂಡೆ. ಈ ಮೂಲಕ ನನಗೆ ಆರ್ಥಿಕ ನಷ್ಟವನ್ನ ಉಂಟು ಮಾಡಿದ್ದಾರೆ. ಇವರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಅಂತ ಕಾರುಣ್ಯರಾಮ್ ದೂರಿನಲ್ಲಿ ಮನವಿ ಮಾಡಿದ್ದಾರೆ. ಇದು ಅತಿರೇಕಕ್ಕೆ ಹೋದಾಗ ನಾನು ಕಮಿಷನರ್ ಆಫ್ ಪೊಲೀಸ್ ಅವ್ರಿಗೆ ಮೊರೆ ಹೋಗಿ ನಾನು ಕಂಪ್ಲೇಂಟ್ನ ಲಾಡ್ಜ್ ಮಾಡಿದ್ದೀನಿ. ಯಾರ್ಯಾರಿಂದ ನಾನು ಯಾರೇ ಒಬ್ರು ವೈಯಕ್ತಿಕವಾಗಿ ಹೆಸರು ತಗೋಬೇಕು ಅನ್ನೋ ಉದ್ದೇಶ ಇಲ್ಲದೆ ಯಾರ್ಯಾರು ನನಗೆ ಮಾಡಿದ್ರು ಅವ್ರಗಳದು ಕೂಲಂಕುಷವಾಗಿ ಅವ್ರು ಯಾರ ನಂಬರ್ಸು ಮೆಸೇಜಸ್ ಅದನ್ನು ಪ್ರತಿಯೊಂದು ವಿತ್ ಸ್ಕ್ರೀನ್ಶಾಟು ನಾನು COPಗೆ ನಾನು ಸಬ್ಮಿಟ್ ಮಾಡಿದ್ದೀನಿ. ನನಗಿದರಿಂದ ಜಸ್ಟಿಸ್ ಬೇಕು ಮತ್ತು ನನಗೆ ನನ್ನ ತಂದೆ ತಾಯಿಗೆ ಇದರಿಂದ ರಿಲೀಫ್ ಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇದು COP ಅಂಡರ್ ಇರೋದ್ರಿಂದ ಅವ್ರು ಇದನ್ನು ತನಿಖೆ ಮಾಡಿ ಇದಕ್ಕೆ ಏನು ಜಸ್ಟಿಸ್ ಮಾಡಿಕೊಡ್ತಾರೆ ಅಂತ ನನಗೆ ತುಂಬ ನಂಬಿಕೆ ಇದೆ. ಸದ್ಯ ನಟಿ ಕಾರುಣ್ಯರಾಮ್ ನೀಡಿರೋ ದೂರು ಪಡೆದಿರೋ ಸಿಸಿಬಿ ಪೊಲೀಸರು ಸತ್ಯಾಸತ್ಯತೆ ಪರಿಶೀಲಿಸಿದ್ದಾರೆ. ಅಲ್ಲದೆ ಕೆಂಗೇರಿ ಹಾಗೂ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಕಾರುಣ್ಯ ತಂಗಿ ವಿರುದ್ಧ ದಾಖಲಾಗಿರೋ ಕೇಸ್ ಸಂಬಂಧ ಸಮೃದ್ಧಿಗೆ ನೋಟಿಸ್ ಕೊಡೋ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.